ಗೌರ್ಮೆಂಟ್ ಸಬ್ಸಿಡಿ ಸಿಗೋದ ಭಾಳ ಕಷ್ಟ ಇತ್ತು ದೋಸ್ತ. ನಮ್ಮ ರೈತರಿಗಾಗಿ ಸರ್ಕಾರಗಳು ಗೌರ್ಮೆಂಟ್ ಸಬ್ಸಿಡಿನ ಲಾಂಚ್ ಮಾಡ್ತವೆ, ಬಟ್ ಎಷ್ಟು ಜನರಿಗೆ ಅದು ಸಿಕ್ಕೈತಿ ಅನ್ನೋದ ದೊಡ್ಡ ಕ್ವಶನ್ ಮಾರ್ಕ್ ಐತಿ. ನಾನು ಕೆಲವೊಂದು ದಿನಗಳ ಹಿಂದೆ PM ಕುಸುಮ್ ಯೋಜನೆ ಬಗ್ಗೆ ಒಂದು ವಿಡಿಯೋ ಮಾಡಿದ್ನು. ಹೌ ವಿ ಕ್ಯಾನ್ ಅಪ್ಲೈ ಫಾರ್ ದಟ್ ಪರ್ಟಿಕ್ಯುಲರ್ ಸಬ್ಸಿಡಿ ಆ್ಯಂಡ್ ಹೆಂಗೆ ನಾವು ಅಲ್ಲಿಂದ ತೊಗೊಳಕ್ಕೆ ಸಾಧ್ಯತೆ ಅನ್ನೋದನ್ನ ಒಂದು ಬೇಸಿಕ್ ಆಗಿರುವಂಥ ಇನ್ಫಾರ್ಮೇಷನ್ನ ನಿಮ್ಗೆ ಕೊಟ್ಟಿದ್ದೆ. ಯಾಕೆ ಇದ್ರ ಬಗ್ಗೆ ನಾ ಮಾತಾಡೋಕ್ಕೆ ಅನ್ನೋದಂದ್ರೆ, ಮೊನ್ನೆ ನಂಗೆ ಒಂದು ಕಾಲ್ ಬಂದಿತ್ತು ಮಂಡ್ಯ ಜಿಲ್ಲೆಯಿಂದ ಒಬ್ಬ ರೈತರು, ಯುವ ರೈತರು ಅವರು. ಸೊ ಅವರು ಕೂಡ ಈ ಸೋಲಾರ್ ಸ್ಕೀಮಲ್ಲಿ ಸಬ್ಸಿಡಿಯಿಂದ ಸೋಲಾರ್ ವಾಟರ್ ಪಂಪ್ನ ಅಳವಡಿಸ್ಬೇಕು ಅಂತ ಅಂದ್ಕೊಂಡಿದ್ರು. ಎಲ್ಲ ತಿಳಿದವರು ಕೂಡ ಫ್ರಾಡ್ಗೆ ಒಳಗಾಗ್ತಿದ್ದಾರೆ. ಅದಕ್ಕೋಸ್ಕರ ಈ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಇನ್ಫಾರ್ಮೇಷನ್ ದೋಸ್ತ. ಏನಾಗಿತ್ತಂದ್ರೆ ಎಕ್ಸಾಕ್ಟ್ಲಿ ನಾನು ಆ ವಿಡಿಯೋದಾಗ ಒಂದು ಕ್ರೆಡಿಲ್ ಅಂತ ಒಂದು ವೆಬ್ಸೈಟ್ ಬಗ್ಗೆ ಮಾತುಕತೆ ಮಾಡ್ತಿದ್ದೆ. ಕ್ರೆಡಿಲ್ ಅನ್ನೋದು ಒಂದು ಗೌರ್ಮೆಂಟಲ್ ಬಾಡಿ. ಅಲ್ಲಿ ಟಾಪ್ ಕಂಪ್ನೀಸ್ ಏನಿದ್ದಾವೆ, ಈ ಸೋಲಾರ್ ಪವರು, ಸೋಲಾರ್ ಪ್ಯಾನಲ್ಲು ಮತ್ತು ಈ ಸೋಲಾರ್ ಪವರ್ಡ್ ಮೋಟರ್ಸ್ಗಳನ್ನ ರೆಡಿ ಮಾಡುವಂಥ ಕಂಪ್ನಿಗಳನ್ನು ಅವರು ಆಯ್ಕೆ ಮಾಡಿ ಒಂದು ಲಿಸ್ಟ್ ಕೊಟ್ಟಿರ್ತಾರೆ. ಅಲ್ಲಿಂದ ನೀವು ಕಂಪ್ನಿಗಳನ್ನು ಚೂಸ್ ಮಾಡ್ಕೊಂಡು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ನೀವು ಸಬ್ಸಿಡಿಗೆ ಅಪ್ಲೈ ಮಾಡ್ಕೋಬಹುದು ಅನ್ನೋ ಒಂದು ಬಗ್ಗೆ ಮಾತಾಡಿದ್ವಿ. ಬಟ್ ಏನಾಗಿತ್ತು ಅಂದ್ರೆ, ಅವರು ಕೂಡ ಅದೇ ರೀತಿ ಒಂದು ವೆಬ್ಸೈಟ್ನ ಹುಡುಕಾಡಿ ಕ್ರೆಡಿಲ್ ಅನ್ನೋ ವೆಬ್ಸೈಟ್ಗೆ ಲಾಗಿನ್ ಮಾಡಿಕೊಂಡು ಅಲ್ಲಿ ಒಂದು ಕಂಪ್ನಿನ ಕಾಂಟ್ಯಾಕ್ಟ್ ಮಾಡಿಕೊಂಡು ಅಲ್ಲಿಂದ ಫ್ರಾಡ್ಗೆ ಒಳಗಾಗಿದ್ದಾರೆ. ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಫೋನ್ನಲ್ಲಿ ಮಾತುಕತೆಯೂ ಕೂಡ ಆಗಿದೆ. ಸರ್, ನಾವು ನಿಮ್ಮ ಹೊಲಕ್ಕೆ ವಿಸಿಟಿಂಗ್ ಬರಬೇಕಾಯ್ತಂದ್ರೆ ನೀವು ಮೊದಲು ಇಂತಿಷ್ಟು ಅಮೌಂಟ್ನ ನಮಗೆ ಕಳಿಸ್ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಅವರು ಆ ಅಮೌಂಟ್ನ ಕೂಡ ಹಾಕಿದ್ದಾರೆ. ಆಮೇಲೆ ಫೋನ್ ಬಂದ್, ಯಾವುದೇ ರೀತಿಯ ಸಂಪರ್ಕ ಇಲ್ಲ. ಸೊ ಈ ಥರ ಅವ್ರ ಜೊತೆ ಫ್ರಾಡ್ ಆಗೈತಿ. ಇದು ಹೆಂಗೆ ಆಗಕ್ಕೆ ಸಾಧ್ಯ ಐತಿ? ಯಾಕಂದ್ರೆ ಗೌರ್ಮೆಂಟಲ್ ವೆಬ್ಸೈಟಿಗೆ ಅವರು ಲಾಗಿನ್ ಮಾಡ್ಕೊಂಡ್ರು ಅಂತ ಅವ್ರು ಹೇಳ್ತವ್ರೆ. ಆದರೆ ಪ್ರಾಬ್ಲಮ್ ಎಲ್ಲಿಗಿತ್ತಂದ್ರೆ ಅದೇ ವೆಬ್ಸೈಟಲ್ಲೇ ಪ್ರಾಬ್ಲಮ್ ಆಗಿದೆ. ಸೇಮ್ ಟು ಸೇಮ್ ಗೌರ್ಮೆಂಟ್ ವೆಬ್ಸೈಟ್ ಏನೈತಲ್ಲ, ಸೇಮ್ ಟು ಸೇಮ್ ನೋಡೋಕ್ಕೆ ಯಾವುದೇ ರೀತಿಯ ಚೇಂಜಸ್ ಇಲ್ಲ. ಅದೇ ರೀತಿಯ ನಕಲಾಗಿರುವಂಥ ಮತ್ತೊಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡಿ ಆನ್ಲೈನಲ್ಲಿದ್ದಾರೆ. ಅಂಥ ವೆಬ್ಸೈಟ್ಗಳಿಗೆ ನೀವೇನಾದರೂ ಹೋಗಿ ಲಾಗಿನ್ ಮಾಡಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿದ್ರಿ ಅಂದ್ರೆ 110% ಸೊ ನೀವು ದುಡ್ಡನ್ನು ಕಳ್ಕೊಳ್ಳೋವಂಥ ಚಾನ್ಸಸ್ಗಳು ಭಾಳ ಅದಾವು. ಸೊ ಅದಕ್ಕೆ ನಾನು ನಿಮ್ಗೆ ಹೇಳ್ತೇನೆ, ಆನ್ಲೈನ್ದಾಗ ಪ್ರತಿಯೊಂದು ಸ್ಟೆಪ್ ನೀವು ಹಿಡ್ಕೊಂತ ಮುಂಚೆ ಭಾಳಷ್ಟು ಯೋಚನೆ ಮಾಡಿ ಸ್ಟೆಪ್ನ ತೊಗೊಳ್ಳಿ ಅಂತ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರಾಗೂ ನೀವು ಆ ಸಬ್ಸಿಡಿ ಅದು ಇದು ನಾನು ನಿಮ್ಗೆ ಒಂದು ಮಾತು ಹೇಳ್ತೇನೆ, ರಿಯಾಲಿಟಿ ಇದೆ ಐತನ. ಏನಂದ್ರೆ ಸಬ್ಸಿಡಿಗಳ ಎಷ್ಟು ಜನಕ್ಕೆ ಬಂದು ಮುಟ್ಟಿದಾವೆ ಅನ್ನೋದು ಇನ್ನತಕ್ಕ ಗೊತ್ತೇ ಇಲ್ಲ. ನೀವು ಪರ್ಟಿಕ್ಯುಲರ್ಲಿ PM ಕುಸುಮ್ ಯೋಜನೆ ಬಗ್ಗೆನೇ ನೀವು ನೋಡೋದೈತಂದ್ರೆ 2014-15 ಲಾಂಚ್ ಆಗಿರುವಂಥ ಸ್ಕೀಮ್ ದೋಸ್ತ್. 10 ವರ್ಷ ಆಗೈತಿ. 5 ವರ್ಷ 6 ವರ್ಷಕ್ಕನ ಈ ಸ್ಕೀಮ್ ಬಗ್ಗೆ ಎಲ್ಲ ಆಲ್ಮೋಸ್ಟ್ 100% ಮುಗಿದು ಹೋಗ್ಬೋದಾಗಿತ್ತು. ಯಾಕಂದ್ರೆ ಅವಾಗ ಅವರ ಅದ್ರ ಬಗ್ಗೆ ಹೇಳಿದರು, ನಾವು ಪರ್ಟಿಕ್ಯುಲರ್ಲಿ ಇಷ್ಟು ವರ್ಷದಾಗ ಇಷ್ಟಿಷ್ಟು ಏರಿಯಾದಾಗ ಇಷ್ಟು ಪಂಪ್ ಸೆಟ್ಗಳನ್ನ ಅಳವಡಿಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಬಟ್ ಆಗಿದ್ದು ಎಷ್ಟು ಅನ್ನೋದು ಯಾವ ಗೊತ್ತೈತಿ? ಓಕೆ, ಸೊ ಇಂಥ ಸ್ಕೀಮ್ಗಳ್ದಾಗ ಆವಾಗಿಂದ ಕೆಲಸಗಳು ಆಗಂಗಿಲ್ಲ. ಯಾಕಂದ್ರೆ ಗೌರ್ಮೆಂಟ್ ಕೆಲಸ ನಿಮಗೂ ಗೊತ್ತೈತಿ, ನಮ್ಮ ಇಂಡಿಯಾದಾಗ ನಮ್ಮ ಗೌರ್ಮೆಂಟ್ ಎಷ್ಟು ಎಫಿಷಿಯೆಂಟಾಗಿ ವರ್ಕ್ ಮಾಡ್ತಿದ್ದೆ ಅನ್ನೋದು. ಓಕೆ, ಇದು ಒಂದು ಪ್ರಾಬ್ಲಮ್ದಿಂದ, ಎಫಿಷಿಯನ್ಸಿ ಇಲ್ಲ ಆದ ಕಾರಣದಿಂದ ಇಂಥ ಫ್ರಾಡ್ ಕಂಪ್ನಿಗಳು, ಫ್ರಾಡ್ ಮಾಡುವಂಥ ವ್ಯಕ್ತಿಗಳು ಇದೇ ರೀತಿಯ ಸೇಮ್ ಟು ಸೇಮ್ ಗೌರ್ಮೆಂಟ್ ಪೋರ್ಟಲ್ ಏನೈತಿ ನೋಡು, ಅದೇ ರೀತಿಯ ತಮ್ಮದೊಂದು ಪೋರ್ಟಲ್ನ ರೆಡಿ ಮಾಡ್ಕೊಂಡು ಅಲ್ಲಿಂದ ಬರುವಂಥ ರೈತರನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಹಣ ಅಂದರೆ ದೋಚುವಂಥ ಕೆಲಸ ಮಾಡತ್ತಾರು. ನಾನು ನಿಮ್ಗೆ ಇದನ್ನ ಹೇಳ್ತೇನೆ, ಬಿ ಕೇರ್ಫುಲ್ಲ. ಇಂಥ ಇದು ಒಂದೇ ಅಂತ ಹೇಳ್ತಲ್ಲ, ಬೇರೆ ಯಾವುದೇ ರೀತಿಯ ಸಬ್ಸಿಡಿಗಳನ್ನ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಪರ್ಟಿಕ್ಯುಲರ್ಲಿ ಆ ಸಬ್ಸಿಡಿಗೆ ಕನೆಕ್ಷನ್ ಇರುವಂಥ ಒಂದು ಇಲಾಖೆ ಇದ್ದೇ ಇರ್ತಿದೆ. ಸಪೋಸ್ ನೀವೇನಾದರೂ ಸೋಲಾರ್ ಪ್ಯಾನೆಲ್ ತೊಗೋಬೇಕಂದ್ರೆ 2 ಇಲಾಖೆಗಳು ಇದಕ್ಕೆ ಬರ್ತಾವೆ ದೋಸ್ತ. ಒಂದು ಕೃಷಿ ಇಲಾಖೆ, ಇನ್ನೊಂದು ಎಲೆಕ್ಟ್ರಿಸಿಟಿ ಬೋರ್ಡ್ ಏನೈತಿ ನೋಡಿ ದೋಸ್ತ, ಇವೆರಡೂ ಇಲಾಖೆಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಹೋಗಿರುವಂಥ ಅಧಿಕಾರಿಗಳ ಜೊತೆ ಮಾತಾಡಿ ಇದರಲ್ಲಿ ಈ ಥರ ಒಂದು ಸ್ಕೀಮ್ ಐತಿ, ಇದನ್ನು ನಾವು ಯಾವ ರೀತಿಯ ತೊಗೋಬೋದು ಅನ್ನೋದು ನೀವು ಮಾತಾಡೋಂಗಿಲ್ಲ. ಎಲ್ಲ ನಿಮಗೆ ಮೊಬೈಲ್ದಾಗ ಆಗಬೇಕು. ಮೊಬೈಲ್ದಾಗ ಆಗ್ತಿದ್ದು ದೋಸ್ತ. ಬಟ್ ಏನಂದ್ರೆ ಪರ್ಟಿಕ್ಯುಲರ್ಲಿ ನಮ್ಗೆ ಗೊತ್ತಿರಬೇಕು ನಾವು ಎಲ್ಲಿ ಹೋಗಿ ಏನು ಮಾಡತ್ತೀವಿ ಅನ್ನೋದು. ಗೊತ್ತಿಲ್ಲ ಐತಂದ್ರೆ ಈ ರೀತಿ ಫ್ರಾಡ್ಗಳು ನಮ್ಮ ಜೊತೆ ಆಗೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾವೆ. ನಮ್ಮ ರೈತ ಮಿತ್ರರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವೇನಾದರೂ ಯಾವುದೇ ರೀತಿಯ ಸಬ್ಸಿಡಿ ತೊಗೋಬೇಕು ಅಂತ ಅಂದ್ಕೊಂಡಿದ್ರಂದ್ರೆ ಮೊದಲನೇ ಕೆಲಸ ಎಷ್ಟು ಸಾಧ್ಯ ಅಷ್ಟು ಆನ್ಲೈನ್ದಾಗಿಂದ ಇನ್ಫಾರ್ಮೇಷನ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿರಿ.
ಎರಡನೇ ಕೆಲಸ, ಸಂಬಂಧಪಟ್ಟ ಇಲಾಖೆಗೆ ಭೇಟಿ ಮಾಡಿ ಅಲ್ಲಿರುವಂಥ ಅಧಿಕಾರಿಗಳ ಜೊತೆ ಮಾತಾಡಿ ಏನಿದ್ರ ಪ್ರೊಸೀಜರ್ ಇದೆ ಏನಿಲ್ಲ. ಸೊ ಸೆಕೆಂಡ್ ಲೇಯರ್ ಆಫ್ ಇನ್ಫಾರ್ಮೇಷನ್ ಗ್ಯಾದರಿಂಗ್ ಅಂತಾರೆ ಇದಕ್ಕೆ. ಸೊ ಇದಾದ ಮೇಲೆ ಅಂತ ನೆಕ್ಸ್ಟ್ ಏನು ಮಾಡೋದು ಅನ್ನೋದು ಸ್ಟೆಪ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿರಿ ದೋಸ್ತ. ಯಾವುದೇ ರೀತಿಯ ಗೌರ್ಮೆಂಟ್ ಸ್ಕೀಮ್ಗಳನ್ನ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಭಾಳಷ್ಟು ಥರದಿಂದ ವೆರಿಫಿಕೇಷನ್ ಮಾಡೋಕ್ಕೆ ಪ್ರಯತ್ನ ಮಾಡಿರಿ. ಒಂದು ರೂಪಾಯಿ ಕೂಡ ನಿಮ್ಮ ಬೆವರ ಹಣ್ಣಿಂದ ಹುಟ್ಟಿದೈತಿ, ಅದಕ್ಕೆ ಕಿಮ್ಮತ್ತೈತಿ. ಕಳ್ಕೋದಕ್ಕಿಂತ ಮುಂಚೆ ಅದ್ರ ಬಗ್ಗೆ 2 ಸರ್ತಿ ವಿಚಾರಣೆ ಮಾಡಿ ಕೆಲಸ ಮಾಡಿರಿ. ಬಿ ಕೇರ್ಫುಲ್ ದೋಸ್ತ್.